ನಮಸ್ಕಾರ ಎಲ್ಲ ಪೊಲೀಸ್ ಬಾಂಧವರಿಗೆ. ನಿಮ್ಮ ಒಂದು ಮೊಬೈಲ್ ಅಥವಾ ಲ್ಯಾಪ್ಟಾಪ್ನಲ್ಲಿಯೇ ಪೊಲೀಸ್ ಕ್ಯಾಂಟೀನ್ ಕಾರ್ಡ್ಗೆ ಹೊಸದಾಗಿ ಅರ್ಜಿ ಹಾಕುವುದು ಹೇಗೆ ಎಂದು ನಾವು ಈ ಒಂದು ವಿಡಿಯೋದ ಮೂಲಕ ತಿಳಿದುಕೊಳ್ಳೋಣ. ಮೊದಲಿಗೆ ನಿಮ್ಮ ಒಂದು ಮೊಬೈಲ್ ಅಥವಾ ಲ್ಯಾಪ್ಟಾಪ್ನಲ್ಲಿ ಗೂಗಲ್ ಕ್ರೋಮನ್ನು ಓಪನ್ ಮಾಡಿ ಸರ್ಚ್ ಬಾರ್ನಲ್ಲಿ KPKBMHA.in ಎಂದು ಟೈಪ್ ಮಾಡಿ. ಸೊ ನೀವು ಇಲ್ಲಿ ಟೈಪ್ ಮಾಡುವಾಗ ನೆನ್ಪಿಟ್ಕೊಳ್ತಕ್ಕಂಥ ವಿಷಯ ಏನಪ್ಪ ಅಂದರೆ KPKBMHA ಮಧ್ಯೆ ಯಾವುದೇ ಸ್ಪೇಸ್ ಇರಬಾರ್ದು. ಸೊ ಕಂಟಿನ್ಯೂ ಆಗಿ KPKBMHA.in ಎಂದು ಟೈಪ್ ಮಾಡಿ ಸರ್ಚ್ ಕೊಡಿ. ಸರ್ಚ್ ಕೊಟ್ಟ ನಂತರ ನಿಮಗೆ ಒಂದು ಈ ಥರ ಇಂಟರ್ಫೇಸ್ ಓಪನ್ ಆಗುತ್ತೆ. ಸೊ ಇಲ್ಲಿ ಓಪನ್ ಆದಾಗ ನೀವು ಗ್ರೀನ್ ಬಾಕ್ಸಲ್ಲಿ ಕಾಣ್ತಾ ಇದೆಯಲ್ಲ, ನ್ಯೂ ಕನ್ಸ್ಯೂಮರ್ ರಿಜಿಸ್ಟ್ರೇಷನ್ ಅಂತ ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನಿಮಗೆ ಒಂದು ರಿಜಿಸ್ಟ್ರೇಷನ್ ಪೇಜ್ ಓಪನ್ ಆಗುತ್ತೆ. ಸೊ ಇಲ್ಲಿ ರಿಜಿಸ್ಟ್ರೇಷನ್ ಪೇಜ್ ಓಪನ್ ಆದಾಗ ನಿಮ್ಮ ಒಂದು ಎಲ್ಲ ಡೀಟೇಲ್ಸ್, ನಿಮ್ಮ ನೇಮು ಯಾವ ಥರ ನಿಮ್ಮ ನೇಮನ್ನು ಹಾಕಬೇಕಂದ್ರೆ ಪ್ಯಾನ್ ಕಾರ್ಡ್ನಲ್ಲಿ ಯಾವ ಥರ ಇರುತ್ತಲ್ಲ, ಸೊ ಅದೇ ಥರ ನಿಮ್ಮ ನೇಮು, ಫಾದರ್ ನೇಮು, ಮೊಬೈಲ್ ನಂಬರು, ನಿಮ್ಮ ಡೇಟ್ ಆಫ್ ಬರ್ತು, ಪ್ಯಾನ್ ಕಾರ್ಡ್ ನಂಬರು, ಎಲ್ಲ ಡೀಟೇಲ್ಸ್ನ. ನಂತರ ಈ ಒಂದು ಪೊಲೀಸ್ ಕ್ಯಾಂಟೀನ್ ಕಾರ್ಡ್ಗೆ ಯಾರ್ಯಾರು ಅರ್ಜಿ ಸಲ್ಲಿಸಬಹುದು ಅಂತಂದರೆ, ಈಗ ಪ್ರೆಸೆಂಟ್ ಕರ್ತವ್ಯದಲ್ಲಿರುವವರು, ನಿವೃತ್ತಿ ಹೊಂದಿರತಕ್ಕಂಥ ಪೊಲೀಸ್ ಅಧಿಕಾರಿ ಸಿಬ್ಬಂದಿಯವರು ಮತ್ತು ಕರ್ತವ್ಯದಲ್ಲಿದ್ದು ಮರಣ ಹೊಂದಿರತಕ್ಕಂತಹ ಪೊಲೀಸ್ ಸಿಬ್ಬಂದಿಯವರು ಸಹ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ. ಸೊ ನಿವೃತ್ತಿ ಹೊಂದಿರೋರು ಪೆನ್ಷನ್ ನಂಬರ್ನ ಹಾಕಬೇಕಾಗುತ್ತೆ. ಸೊ ಮರಣ ಹೊಂದಿರತಕ್ಕಂತಹ ಪೊಲೀಸ್ ಸಿಬ್ಬಂದಿಯವರು ಸಹ ಅವರೊಂದು ಈ ಒಂದು ಕ್ಯಾಂಟೀನ್ ಕಾರ್ಡ್ ಪಡೆಯಲು ಅರ್ಹರಾಗಿರ್ತಾರೆ. ಸೊ ಅಂತಹ ಮರಣ ಹೊಂದಿರತಕ್ಕಂಥ ಪೊಲೀಸ್ ಸಿಬ್ಬಂದಿಯವರ ಹೆಸರನ್ನು ಹಾಕಿ ಪೆನ್ಷನ್ ಯಾರು ತೊಗೊತಾರಲ್ಲ ಅವ್ರನ್ನ ಪೆನ್ಷನ್ ನಂಬರ್ನ ಹಾಕಬೇಕಾಗುತ್ತೆ. ಸೊ ಕರ್ತವ್ಯದಲ್ಲಿರುವವರಾದರೆ ಸರ್ವಿಂಗ್ ಅಂತ ಹಾಕಿ, ಸರ್ವಿಂಗ್ ಅಂತ ಹಾಕಿದ ನಂತರ ಒಂದು ಸರ್ವಿಸ್ ನಂಬರ್ ಅಂತ ಕೇಳುತ್ತೆ. ಸರ್ವಿಸ್ ನಂಬರ್ ಅಂದರೆ ನಿಮ್ಮ ಒಂದು KGID ನಂಬರ್ನ ಹಾಕಬೇಕಾಗುತ್ತೆ. ಸೊ ಈ ಥರ ಆಗಿ ಎಲ್ಲ ಡೀಟೇಲ್ಸ್ನ ಫಿಲ್ ಮಾಡಿದ ನಂತರ ನೆಕ್ಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮಗೆ ಒಂದು ರಿಜಿಸ್ಟರ್ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ. OTP ಬಂದ ನಂತರ ಇಲ್ಲಿ OTPಯನ್ನು ಹಾಕಿ ವೆರಿಫೈ ಮೇಲೆ ಕ್ಲಿಕ್ ಮಾಡಿ. ವೆರಿಫೈ ಮೇಲೆ ಕ್ಲಿಕ್ ಮಾಡಿದ ನಂತರ ನೀವೊಂದು ಪಾಸ್ವರ್ಡ್ನ ಕ್ರಿಯೇಟ್ ಮಾಡ್ಕೊಳ್ಬೇಕಾಗುತ್ತೆ. ಪಾಸ್ವರ್ಡ್ ಯಾವ ಥರ ಇರಬೇಕಂದ್ರೆ ಒಂದು ಕ್ಯಾಪಿಟಲ್ ಲೆಟರ್ ಇರಬೇಕು, ಒಂದು ಸ್ಮಾಲ್ ಲೆಟರ್ ಇರಬೇಕು, ಮತ್ತು ನಂಬರ್ಸ್ ಇರಬೇಕು, ಮತ್ತು ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಇರಬೇಕು. ಈ ಎಲ್ಲ ಡೀಟೇಲ್ಸ್ನ ಹಾಕಿ ಕನ್ಫರ್ಮ್ ಪಾಸ್ವರ್ಡ್ನ ಕ್ರಿಯೇಟ್ ಮಾಡಿಕೊಂಡು ನೆಕ್ಸ್ಟ್ ಅನ್ನೋ ಆಪ್ಷನ್ ಇದೆಯಲ್ಲ, ನೆಕ್ಸ್ಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನೀವು ಈ ಹಿಂದೆ ಇಲ್ಲಿ ಏನು ಡೀಟೇಲ್ಸ್ ಹಾಕಿದ್ರಲ್ಲ ಆ ಎಲ್ಲ ಡೀಟೇಲ್ಸ್ ಇಲ್ಲಿ ಶೋ ಆಗುತ್ತೆ. ನೀವು ಇಲ್ಲಿ ನೋಡ್ಬೋದು. ನಿಮ್ಮ ಒಂದು KGID ನಂಬರ್, ಪ್ಯಾನ್ ಕಾರ್ಡ್ ನಂಬರ್, ಡೇಟ್ ಆಫ್ ಬರ್ತ್, ನಿಮ್ಮ ಹೆಸರು ಎಲ್ಲ ಕಾಣುತ್ತೆ. ಸೊ ನಿಮ್ಮ ಒಂದು ಜೆಂಡರ್ನ ಸೆಲೆಕ್ಟ್ ಮಾಡಿ. ಸೆಲೆಕ್ಟ್ ಮಾಡಿದ ನಂತರ ನಿಮ್ಮ ಒಂದು ರ್ಯಾಂಕ್ನ ಸೆಲೆಕ್ಟ್ ಮಾಡಿ. ಕಾನ್ಸ್ಟೇಬಲಿಂದ ಹವಾಲ್ದಾರ್ ಆಗಿದ್ದರೆ ಅದರ್ಸ್ ರ್ಯಾಂಕ್ನ ಸೆಲೆಕ್ಟ್ ಮಾಡಿ. ASIಯಿಂದ ಇನ್ಸ್ಪೆಕ್ಟರ್ ಆಗಿದ್ದರೆ ಸಬಾರ್ಡಿನೇಟ್ ರ್ಯಾಂಕ್ ಸೆಲೆಕ್ಟ್ ಮಾಡಿ. DYSP ರ್ಯಾಂಕ್ ಮೇಲ್ಪಟ್ಟಿದ್ದರೆ ಆಫೀಸರ್ಸ್ ರ್ಯಾಂಕ್ ಸೆಲೆಕ್ಟ್ ಮಾಡಿ. ನಂತರ ಸರ್ವಿಸ್ ಬ್ರ್ಯಾಂಚಲ್ಲಿ ಕರ್ನಾಟಕ ಸ್ಟೇಟ್ ಪೊಲೀಸ್ ಅನ್ನೋದನ್ನು ಆಯ್ಕೆ ಮಾಡಿ. ಆಯ್ಕೆ ಮಾಡಿದ ನಂತರ ನೀವು ಪ್ರೆಸೆಂಟ್ ಎಲ್ಲಿ ಕರ್ತವ್ಯ ನಿರ್ವಹಿಸ್ತಾರೆ ಅಲ್ಲಿದಾದರೂ ಅಡ್ರೆಸ್ ಆಗ್ಬೋದು, ಅಥವಾ ನಿಮ್ಮ ಸ್ವಂತ ಊರಿನ ಅಡ್ರೆಸ್ ಆದರೂ ಆಗ್ಬೋದು. ಆಮೇಲೆ ಎಲ್ಲ ಡೀಟೇಲ್ಸ್ನ ಹಾಕಿ ನಿಮ್ಮ ಒಂದು ಫೋಟೋ ಮತ್ತು ಪೊಲೀಸ್ ID ಕಾರ್ಡನ್ನು ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ನಿಮ್ಮ ಒಂದು ಫೋಟೋ 140 KB ಒಳಗಡೆ ಇರಬೇಕು. ನಿಮ್ಮ ಒಂದು ಪೊಲೀಸ್ ID ಕಾರ್ಡ್ ಫ್ರಂಟ್ ಮತ್ತು ಬ್ಯಾಕು 250 KB ಒಳಗಡೆ ಅದು PDF ರೂಪದಲ್ಲಿ ಇರಬೇಕು. ಸೊ ನಿಮ್ಮ ಒಂದು ಪೊಲೀಸ್ ID ಕಾರ್ಡ್ನಲ್ಲಿ ಕಂಪಲ್ಸರಿ ನಿಮ್ಮ ಒಂದು ಎಂಪ್ಲಾಯಿ ನಂಬರ್ ಇರಲೇಬೇಕು, ಅಂದರೆ KGI ನಂಬರ್ ಇರಲೇಬೇಕು. ಸೊ ಇರಲಿಲ್ಲ ಅಂದರೆ ಅಂತಹ ಅರ್ಜಿಗಳನ್ನು ತಿರಸ್ಕಾರ ಮಾಡಲಾಗುತ್ತೆ. ನಂತರ ಇಲ್ಲಿ ಡಿಪೆಂಡೆಂಟ್ಸ್, ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಡೀಟೇಲ್ಸ್ನ ಹಾಕಬೇಕಾಗುತ್ತೆ. ಮೊದಲನೇದಾಗಿ ನೀವು ಡಿಪೆಂಡೆಂಟ್ ಇರಲ್ಲ, ಇಂಡಿಪೆಂಡೆಂಟ್ ಇರ್ತೀರ. ಸೊ ಅದನ್ನು ನೋ ಕೊಡಿ. ಎರಡನೇ ಆಪ್ಷನ್ನ ಎಸ್ ಕೊಡಿ. ನಿಮ್ಮ ಮೇಲೆ ಡಿಪೆಂಡ್ಸ್ ಇದ್ದಾರೆ. ನಿಮ್ಮ ಮೇಲೆ ಡಿಪೆಂಡ್ಸ್ ಇರ್ತಕ್ಕಂತಹ ಫ್ಯಾಮಿಲಿ ಮೆಂಬರ್ಸ್ ಎಷ್ಟು ಜನ ಇದ್ದಾರೆ ಅನ್ನೋದನ್ನು ನೀವು ಸೆಲೆಕ್ಟ್ ಮಾಡಿ. ಸೆಲೆಕ್ಟ್ ಮಾಡಿದ ನಂತರ ನಿಮ್ಮ ಮೇಲೆ ಇರ್ತಕ್ಕಂಥ ಡಿಪೆಂಡ್ಸ್ ಇರ್ತಕ್ಕಂತಹ ಫ್ಯಾಮಿಲಿ ಮೆಂಬರ್ಸ್ನ ಎಲ್ಲರದ್ದು ಪ್ರತಿಯೊಬ್ಬರದ ನೇಮು ಮತ್ತು ಆಧಾರ್ ನಂಬರ್ನ ಹಾಕಿ ಪ್ರತಿಯೊಬ್ಬರದಾಗಿ ಹಾಕಿದ ನಂತರ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನೀವು ಈ ಎಲ್ಲ ಮಾಹಿತಿಯನ್ನು ಇಲ್ಲಿ ನೋಡ್ಬೋದಾಗಿರುತ್ತೆ. ನಿಮ್ಮ ಹೆಸರು, KGID ನಂಬರ್, ಪ್ಯಾನ್ ಕಾರ್ಡ್ ನಂಬರ್, ಮೊಬೈಲ್ ನಂಬರ್, ಡೇಟ್ ಆಫ್ ಬರ್ತ್, ನಿಮ್ಮ ಫೋಟೋ, ಡಿಪೆಂಡೆಂಟ್ಸ್ ಫ್ಯಾಮಿಲಿ ಮೆಂಬರ್ಸ್ದು ಡೀಟೇಲ್ಸ್ ಎಲ್ಲ ಒಂದು ಮಾಹಿತಿಯನ್ನು ಇಲ್ಲಿ ಶೋ ಆಗುತ್ತೆ. ಸೊ ಈ ಎಲ್ಲ ಮಾಹಿತಿ ಸರಿಯಾಗಿದ್ದರೆ ನೀವು ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಅಕಸ್ಮಾತ್ ಏನಾದರೂ ಒಂದು ವೇಳೆ ತಪ್ಪಾಗಿದ್ದರೆ ನೀವು ಬ್ಯಾಕ್ ಹೋಗಿ ಎಲ್ಲ ಮಾಹಿತಿಯನ್ನು ಹೊಸದಾಗಿ ಹಾಕ್ಬೋದಾಗುತ್ತೆ. ಸೊ ಒಂದು ಸಲ ನೀವು ಸಬ್ಮಿಟ್ ಮಾಡಿದರೆ ಅದು ತಿದ್ದುಪಡಿ ಮಾಡೋಕ್ಕಾಗಲ್ಲ. ಸೊ ಹಂಗಾಗಿ ಎಲ್ಲ ಮಾಹಿತಿಯನ್ನು ಕ್ಲಿಯರಾಗಿ ನೋಡಿಕೊಂಡು ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನಿಮ್ಮ ಒಂದು ಸ್ಕ್ರೀನ್ ಮೇಲೆ ಅಪ್ಲಿಕೇಶನ್ ನಂಬರ್ ಜನ್ರೇಟ್ ಆಗುತ್ತೆ. ಅಪ್ಲಿಕೇಶನ್ ನಂಬರ್ನ ತೊಗೊಂಡ್ಬಿಟ್ಟು ನಿಮ್ಮ ಹತ್ತಿರದ ಕ್ಯಾಂಟೀನ್ಗೆ ಹೋಗಿ ನೀವು ನಂಬರ್ನ ಕೊಟ್ಟರೆ ಅವರು ನಿಮ್ಮ ಒಂದು ಕಾರ್ಡನ್ನು ಅಪ್ರೂವಲ್ ಕೊಡ್ತಾರೆ. ಅಪ್ರೂವಲ್ ಆದ ನಂತರ ಮಾಸ್ಟರ್ ಕ್ಯಾಂಟೀನಿಂದ ಅಪ್ರೂವಲ್ ಆಗಿ ನಿಮ್ಮ ಒಂದು ಕಾರ್ಡ್ ನಿಮ್ಮ ಒಂದು ಲಾಗಿನ್ನಲ್ಲಿ ಜನರೇಟ್ ಆಗಿರುತ್ತೆ. ನೀವು ಡೌನ್ಲೋಡ್ ಮಾಡಿಕೊಳ್ಳಬಹುದಾಗುತ್ತೆ.
ಸೊ ನಿಮ್ಮ ಒಂದು ಕಾರ್ಡ್ನ ಯಾವ ಥರ ಡೌನ್ಲೋಡ್ ಮಾಡಿಕೊಳ್ಳಬಹುದು ಅಂತ ನಾನು ಬೇರೆ ವೀಡಿಯೋದಲ್ಲಿ ತಿಳಿಸಿದ್ದೀನಿ. ನೀವು ನಮ್ಮ ವೀಡಿಯೋವನ್ನು ನೋಡ್ಬೋದು. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.